Happy Bharat, happy world, rich Bharat, rich world. Friends, welcome to Money Number. ನಾನು ನಿಮ್ಮ ಚಂದನಶ್ರೀ ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ಈಗ ಇಡೀ ಕರ್ನಾಟಕದಲ್ಲಿ ಹಾಟ್ ಟಾಪಿಕ್ ಆಗಿರುವ ಒಂದು ಕಪಲ್ ಬಗ್ಗೆ ಇತ್ತೀಚೆಗೆ ರೀಸೆಂಟಾಗಿ ಡೈವರ್ಸ್ ಪಡೆದಿರುವ ಕಪಲ್, ಸ್ವೀಟ್ ಕಪಲ್, ಲವ್ ಬರ್ಡ್ಸ್ ಅಂತ ಹೆಸರೇ ತಗೊಂಡಿರುವ ಒಂದು ಚಂದನ್ ಆ್ಯಂಡ್ ನಿವೇದಿತಾ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆ ಡೈವರ್ಸ್ ಆಯಿತು, ಇವರು ಲೈಫಲ್ಲಿ ಯಾಕೆ ವಿಚ್ಛೇದನ ಪಡೆದ್ರು ಇವರು, ಅವರೇ ಹೇಳ್ತಾ ಇದ್ದಾರೆ ಪಬ್ಲಿಕ್ಕಲ್ಲಿ, ನಮ್ಮಲ್ಲಿ ಅಷ್ಟೊಂದು ಇದಿಲ್ಲ, ಪ್ರಾಬ್ಲಮ್ ಇಲ್ಲ, ವೈಯಕ್ತಿಕವಾಗಿ ಇಬ್ಬರು ಒಪ್ಪಿಕೊಂಡು ಒಬ್ರಿಗೊಬ್ಬರು ಪರಸ್ಪರ ಒಪ್ಪಿಗೆ ತಗೊಂಡೇ ನಾವು ವಿಚ್ಛೇದನ ಅಂದರೆ ಡೈವರ್ಸ್ನ ಪಡಿತಾ ಇದ್ದೀವಿ ಅಂತ ಅವರು ಓಪನ್ನಾಗೆ ಹೇಳ್ಕೊತಾ ಇದ್ದಾರೆ. ಆದರೆ ಮನುಷ್ಯರು ಸುಳ್ಳು ಹೇಳಿದ್ರು, ನಂಬರ್ಸ್ ಅನ್ನೋದು ಕರೆಕ್ಟಾಗಿ ಹೇಳುತ್ತೆ. ಅದರ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ತಪ್ಪದೇ ಲಾಸ್ಟ್ ಕೊನೆಯವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಅಂದರೆ ನಿಮ್ಮ ಜೀವನದಲ್ಲೂ ಇದೇ ಥರ ನಡೀತಾ ಇರಬಹುದು, ಈ ನಂಬರ್ಸ್ ಇದ್ದರೆ ಈ ಥರ ನಡೆಯುತ್ತೆ ಅನ್ನೋದು ನಾನು ಜಸ್ಟ್ ನಿಮಗೆ ನಾಲೆಜ್ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬೇರೆ ಯಾರನ್ನೂ ಹರ್ಟ್ ಮಾಡಬೇಕು ಅನ್ನುವ ಉದ್ದೇಶ ನನ್ನದಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನೋಡೋಣ ಇವತ್ತು ಹಾಟ್ ಟಾಪಿಕ್ ಆಗಿರುವ ನಿವೇದಿತಾ ಆ್ಯಂಡ್ ಚಂದನ್ ಶೆಟ್ಟಿ ಅವರ ಒಂದು ಡೇಟ್ ಆಫ್ ಬರ್ತ್ನ ತಗೊಂಡು ಕಂಪೇರ್ ಮಾಡಿ ಯಾಕೆ ಇವ್ರಿಗೆ ಈ ಥರ ಆಯಿತು. ಇವರು ಹಾಟ್ ಲವ್ಲಿ ಕಪಲ್ಸ್, ತುಂಬ ಯಂಗ್ ಕಪಲ್ಸ್ ಅನ್ಸ್ಕೊಂಡಿದ್ರು, ಲವ್ ಬರ್ಡ್ಸ್ ಅನ್ಸ್ಕೊಂಡಿದ್ರು. ತುಂಬ ಇವರ ಒಂದು ಟಿಕ್ಟಾಕ್ ಆಗಿರ್ಬೋದು ಅಥವಾ ಶಾರ್ಟ್ ವಿಡಿಯೋಸ್ ಆಗಿರ್ಬೋದು ತುಂಬ ವೈರಲ್ ಆಗ್ತಿತ್ತು. ಇವರು ಏನೇ ಮಾಡಿದ್ರು ತುಂಬ ರಿಸೀವ್ ಮಾಡ್ಕೊತಾ ಇದ್ರು ಕರ್ನಾಟಕದಲ್ಲಿ. ಅಷ್ಟು ಒಳ್ಳೆ ಹೆಸರನ್ನ ಪಡೆದಿರುವ ಇವರು ಯಾಕೆ ಈ ಥರ ಸಡನ್ನಾಗಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ರು, ಯಾಕೆ ಡೈವರ್ಸ್ ತಗೊಂಡ್ರು ಅನ್ನೋದನ್ನು ನಾನು ಇವತ್ತು ನಂಬರ್ಸ್ ಪ್ರಕಾರ, ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಅದನ್ನು ಕ್ಲಿಯರಾಗಿ ನೋಡಿ. ಫ್ರೆಂಡ್ಸ್, ಚಂದನ್ ಶೆಟ್ಟಿ ಆ್ಯಸ್ ಪರ್ ನನಗೆ ಮೀಡಿಯಾಲಿ ಹೆಂಗೆ ಸಿಕ್ಕಿದೆಯೋ ಸ್ಪೆಲ್ಲಿಂಗ್ಸು ಆ್ಯಂಡ್ ಡೇಟ್ ಆಫ್ ಬರ್ತ್, ಅದರ ಆಧಾರದ ಮೇಲೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಗೂಗಲಲ್ಲಿ ಕೆಲವೊಂದು ಡೇಟ್ ಆಫ್ ಬರ್ತು ತಪ್ಪಾಗಿರ್ಬೋದು, ಕರೆಕ್ಟಾಗಿರ್ಬೋದು, ಪರ್ಸ್ನಲ್ ಇನ್ಫಾರ್ಮೇಷನ್ನು ಕೆಲವರು ಕೊಟ್ಟಿರ್ತಾರೆ, ಕೆಲವರು ರಾಂಗ್ ಕೊಟ್ಟಿರ್ತಾರೆ, ಅದು ಗೊತ್ತಿಲ್ಲ. ಸೊ ಅದರಲ್ಲಿ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಚಂದನ್ ಶೆಟ್ಟಿ ಅವರ ಡೇಟ್ ಆಫ್ ಬರ್ತ್ 1989 ಅಂದರೆ 17ನೇ ತಾರೀಕು 9ನೇ ತಿಂಗಳು ನವಂಬರ್ ಆ್ಯಂಡ್ 1989 ಚಂದನ್ ಶೆಟ್ಟಿ ಅವರು ಹುಟ್ಟಿದ್ದಾರೆ. ಸೊ ಇವರ ಡೇಟ್ ಆಫ್ ಬರ್ತ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 8 and 8 ಕೋಡ್. ಸೊ ಇವ್ರದ್ದು 8 and 8 ಕೋಡಲ್ಲಿ ಹುಟ್ಟಿದ್ದಾರೆ. ಸೂಪರ್ ಕೋಡ್ 8 and 8 ಕೋಡ್ ಅಂದರೆ ಗೊತ್ತಲ್ಲ, 8 ಅಂದ್ರೆ ನಮ್ಮ ನ್ಯೂಮರಾಲಜಿ ಪ್ರಕಾರ ಹಾರ್ಡ್ ವರ್ಕ್, ಕೇರ್ ಆಫ್ ಅಡ್ರೆಸ್ ಹಾರ್ಡ್ ವರ್ಕ್ ಅಂತಲೇ ಹೇಳ್ತೀವಿ. ಎಲ್ಲ ಕಷ್ಟಗಳು, ಲೇಟ್ ಮ್ಯಾರೇಜ್ ಆಗಿರ್ಬೋದು, ಡೈವರ್ಸ್ಗಳಾಗಿರ್ಬೋದು, ಎಲ್ಲ ಪ್ರಾಬ್ಲಮ್ಸು ತುಂಬ ಫೇಸ್ ಮಾಡ್ತಾರೆ. ಆದರೆ ಒಂದು ರಾಜಯೋಗ ಪಡೆಯುವಂಥ ನಂಬರ್ ಸಹ ಇವ್ರಿಗೆ ಸುಖ ಸಂತೋಷ ಅನ್ನೋದು ಲೇಟಾಗಿ ಬಂದರೂ ಅಪಾರವಾಗಿ ಇವ್ರಿಗೆ ಬರುತ್ತೆ. ಸೊ ಇವರ ಡೇಟ್ ಆಫ್ ಬರ್ತ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ 999 ಇಲ್ಲಿ ಒಂದು ಬಾಕ್ಸಲ್ಲಿ 9 ಅನ್ನೋದು 3 ಟೈಮ್ಸ್ ಇದೆ. ಈ ಚಂದನ್ ಶೆಟ್ಟಿ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ 9 ಟೈಮ್ಸ್ ರಿಪೀಟ್ ಆಗಿದೆ. ಯಾರ ಡೇಟ್ ಆಫ್ ಬರ್ತಲ್ಲಿ 9, 999 ಅಥವಾ 888 ಅಥವಾ 333 ಅಥವಾ 666 ಈ ಥರ ಈ ನಂಬರ್ಸು 888, 999, 666 ಆರ್ 333 ಈ ಥರ ರಿಪೀಟೆಡ್ ಆಗಿದ್ದರೂ ಸಹ ಡೈವರ್ಸ್ ಅನ್ನೋದು ಅವರ ಜೀವನದಲ್ಲಿ ನಡೆಯುತ್ತೆ ಅನ್ನೋದು ನ್ಯೂಮರಾಲಜಿ ಹೇಳುತ್ತೆ. ಸೊ ಅವರ ಪ್ರಕಾರ, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಈ ಥರ ಹಾಕಿದ್ದೀನಿ. ಆ್ಯಂಡ್ ನಾವು ಅವರ ಹೆಸರು ಕ್ಯಾಲ್ಕುಲೇಷನ್ ಮಾಡಿದ್ರೆ ನೇಮ್ ಕರೆಕ್ಷನ್, ನಾವು ನೇಮ್ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕೆಂದರೆ ನೇಮ್ ಈಸ್ ಫೇಮ್, ಹೆಸರೇ ಅಲ್ವಾ ನಮಗೆ ಕೀರ್ತಿ, ಪ್ರತಿಷ್ಠೆ ಎಲ್ಲವನ್ನು ತಗೊಂಡ್ಬರುತ್ತೆ. ನೇಮ್ ಈಸ್ ಅ ಬ್ಯೂಟಿಫುಲ್ ಮ್ಯೂಸಿಕ್ ಇನ್ ದ ವರ್ಲ್ಡ್. ನಮ್ಮ ಹೆಸರೇ ನಮ್ಮ ಒಂದು ಸ್ವೀಟೆಸ್ಟ್ ಮ್ಯೂಸಿಕ್ ಅಂತ ಹೇಳ್ತಾ ಇರ್ತೀವಿ. ಸೊ ಅದು ಒಂದು ಕರೆಕ್ಟಾಗಿರಬೇಕು. ಮೊದಲು ಫಸ್ಟ್
ನೇಮ್ ಕರೆಕ್ಟಾಗಿರಬೇಕು. ನೇಮನ್ನು ಚೆನ್ನಾಗಿದ್ರೇ ಎಲ್ಲ ಮತ್ತೆ ಮಿಕ್ಕಿದ್ದು ಈ 4 ನಮ್ಮ ನ್ಯೂಮರಾಲಜಿ ಪ್ರಕಾರ ಪಂಚ ರತ್ನಗಳು ಯಾವ್ಯಾವು? ನೇಮ್, ಲಕ್ಕಿ ಮೊಬೈಲ್ ನಂಬರ್, ಲಕ್ಕಿ ವೆಹಿಕಲ್ ನಂಬರ್, ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್, ಲಕ್ಕಿ ಮ್ಯಾರೇಜ್. ಈ 5 ಕರೆಕ್ಟಾಗಿರಬೇಕು ಮನುಷ್ಯರಿಗೆ. ಕರೆಕ್ಟ್ ಇಲ್ಲ ಅಂದರೆ ದಯವಿಟ್ಟು ಕರೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ನೇಮನ್ನು ಕೂಡ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ಹೇಗಿದೆ ಅಂತ ನೋಡೋಣ. ಚಂದನ್ ಶೆಟ್ಟಿ ಅವರ ಒಂದು ಹೆಸರನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಚಾರ್ಲಿಯನ್ ಪ್ರಕಾರ 46 ನೋಡಿ, ಅದ್ಭುತ. 46 ನಾನು ಹೇಳ್ತಾ ಇರ್ತೀನಲ್ಲ, ಪ್ರತಿ ಸಾರಿ ನಿಮ್ಗೆ ಹೇಳ್ತಾ ಇರ್ತೀನಿ, 46 ನಂಬರ್ ಅನ್ನೋದು ಮಹಾ ಅದ್ಭುತಗಳನ್ನ ಕ್ರಿಯೇಟ್ ಮಾಡುತ್ತೆ. ಸುಖ ಸಂತೋಷ. ಸಡನ್ನಾಗಿ ಒಂದು ಮನುಷ್ಯ, ಯಾವುದೋ ಒಂದು ಮನುಷ್ಯ ನಾರ್ಮಲ್ ಆಗಿರ್ತಾರೆ, ಒಂದು ಮೀಡಿಯಮ್ ಆಗಿ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಬೂಮ್ ಆಗಿದ್ದಾರೆ ಅಂದರೆ ಅವರ ಹೆಸರಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ 46 ನಂಬರ್ ಅನ್ನೋದು ಇರುತ್ತೆ. ಹಾಗೆ ನ್ಯಾಚುರಲ್ ಆಗಿ ಚಂದನ್ ಶೆಟ್ಟಿ ಅವ್ರಿಗೆ ಹೆಸರು 46 ಇದೆ. ಚಾರ್ಲಿಯನ್ ಪ್ರಕಾರ 46 ಇದೆ. ಅದಕ್ಕೆ ಅವರು ಇಷ್ಟು ಕೀರ್ತಿ ಅಂದರೆ ಇಷ್ಟು ನೇಮ್, ಒಳ್ಳೆ ಹೆಸರನ್ನ ಪಡೆದ್ರು ಈ ಒಂದು ಮೀಡಿಯಾ ರಂಗದಲ್ಲಿ. ಆ ಮ್ಯೂಸಿಕ್, ಅವ್ರು ಮಾಡುವಂಥ ಮ್ಯೂಸಿಕ್ ಇದರಲ್ಲಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ರು. ಯಾಕೆ ಅಂದರೆ ಬಿಕಾಸ್ ಆಫ್ ದಿಸ್ 46. ಈ ಒಂದು ನಂಬರ್ ಚಾರ್ಲಿಯನ್ನಲ್ಲಿ ತುಂಬ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅವ್ರದ್ದು ಹೆಸರು. ಆ್ಯಂಡ್ ಇನ್ನೊಂದು ನೋಡಿದ್ರೆ ಇದು ಮಾತ್ರ ಚೆನ್ನಾಗಿಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 52, 58, 13 ಈ ಥರ ಎಲ್ಲ ಬಂದರೆ ತುಂಬ ಡೇಂಜರ್ ನಂಬರ್ಸ್ ಅಂತಲೇ ನಾನು ಹೇಳ್ತಾ ಇರ್ತೀನಿ. 7 ಅನ್ನೋದು ಏನು? ವೈರಾಗ್ಯ, ಜೀವನದಲ್ಲಿ ವೈರಾಗ್ಯ. ಸೊ ಜೀವನದಲ್ಲಿ ಯಾವಾಗಲೂ 52, 58, 38, 48, 13 ಬ್ಯಾಡ್ ನಂಬರ್ಸ್, ಇವೆಲ್ಲ ನೆಗೆಟಿವ್ ನಂಬರ್ಸ್ ಅಂತ ನಾವು ಹೇಳ್ತೀವಿ. ಈ ಒಂದು 52 ಅನ್ನೋದು ಕೂಡ ನೆಗೆಟಿವ್ ನಂಬರ್. 7 ಅಂದರೆ ಜೀವನದಲ್ಲಿ ವೈರಾಗ್ಯ, ವೈದವ್ಯ ಎಲ್ಲವನ್ನು ಇವರು ಅನುಭವಿಸ್ತಾರೆ. ಇಂಥ ಒಂದು ನಂಬರ್ ಇರಬಾರ್ದು. ನೇಮ್ ಅನ್ನೋದು ಈ ನಂಬರಲ್ಲಿ ಇರಬಾರ್ದು. ಆ್ಯಂಡ್ ಇನ್ನೊಂದು ಮೆಥಡಲ್ಲಿ ಪಿರಮಿಡ್ ನಂಬರಲ್ಲಿ ಪಿರಮಿಡ್ ಇದರಲ್ಲಿ ನೋಡಿದ್ರೆ 44 ಇದೆ ಅಂದರೆ 8. ಸೊ ಅದು ಕೂಡ ನೆಗೆಟಿವ್ ಅಲ್ಲೇ ಇದೆ 8. ಸೊ ಯಾವಾಗಲೂ ಅಷ್ಟೇ, ಯಾರ ಹೆಸರು 2 ಅಲ್ಲಿ ಇರಬಾರ್ದು, 3 ಅಲ್ಲಿ ಇರಬಾರ್ದು, 4 ಅಲ್ಲಿ ಇರಬಾರ್ದು, 8 ಅಲ್ಲಿ ಇರಬಾರ್ದು, 7 ಅಲ್ಲಿ ಇರಬಾರ್ದು. 9 ಅಲ್ಲಿ ಸಹ ಕೆಲವ್ರಿಗೆ ಬರಲ್ಲ, ಕೆಲವರಿಗೆ ಬರುತ್ತೆ. ಅದು ಜಸ್ಟ್ ನಾವು 45 ನಂಬರ್ನ ಮಾತ್ರ ತಗೊಂಡು ಕೊಡ್ತೀವಿ, 54ನ ತಗೊಳ್ಳೋದಿಲ್ಲ. ಅದು ಕೇರ್ಫುಲ್ಲಾಗಿ ನೋಡಿ ಇಡಬೇಕಾಗತ್ತೆ. ಬಟ್ ಯಾವಾಗಲೂ ಅಷ್ಟೇ, ನಂಬರ್ ಅನ್ನೋದು ಯಾವಾಗಲೂ ತುಂಬ ನಾವು ಕೊಡಲೇಬಾರ್ದು, ಹೆಸರಲ್ಲಿ ಇರಲೇಬಾರದು ಅನ್ನುವ ಒಂದು ಸಂಖ್ಯೆಗಳೇನಪ್ಪ ಅಂದರೆ 2, 3, 4, 8, 7 ಈ ನಂಬರ್ಸ್ ಅನ್ನೋದು ಇರಲೇಬಾರ್ದು. ದೀಸ್ ಆರ್ ಕಾಲ್ಡ್ ನೆಗೆಟಿವ್ ನಂಬರ್ಸ್ ಅಂತಲೇ ನಾವು ಕರಿತೀವಿ. ಸೊ ಹೆಸರು ಪ್ರಕಾರ ಕೂಡ ಚಂದನ್ ಶೆಟ್ಟಿ ಅವರ ಹೆಸರು ಕೂಡ ಒಂದು ಮೆಥಡಲ್ಲಿ ಮಾತ್ರ 46 ಇರೋದ್ರಿಂದಲೇ ಇವತ್ತು ಈ ದಿನ ಈ ಸ್ಟೇಜ್ಗೆ ಅವರು ಬಂದು ನಿಂತಿದ್ದಾರೆ. ನಾನು ಓಪನ್ ಆಗಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಕ್ಕಿದ್ದೆಲ್ಲ ಇದು 7 ಇರೋದ್ರಿಂದ ಅವ್ರಿಗೆ ಇವತ್ತು ಈ ಥರ ಆಯಿತು. ಆ್ಯಂಡ್ ಲೋಶೋ ಬ್ರೀಡಲ್ಲಿ ನಾವು ಹಾಕಿ ನೋಡಿದ್ರೆ 999 ಅನ್ನೋದು ಕೂಡ ಇವ್ರಿಗೆ ಎಫೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟು ನಿವೇದಿತಾ ಅವ್ರದ್ದು ತಗೊಂಡು ನೋಡೋದಾದರೆ ನಿವೇದಿತಾ ಗೌಡ. ಸೊ ಈ ನಿವೇದಿತಾ ಗೌಡ ಅನ್ನೋ ಒಂದು ಹೆಸರು ಹೇಗಿದೆ ಅಂತ ನಾವು ನೋಡೋಣ. ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಚಾರ್ಲಿಯನ್ ಪ್ರಕಾರ 53 ಬರುತ್ತೆ. 53 ಅಂದರೆ ಏನು? 8 ನೋಡಿ, ಅವರ ಹೆಸರಲ್ಲಿ ಕೂಡ ನೆಗೆಟಿವ್ ನಂಬರ್ ಇದೆ. ಆ್ಯಂಡ್ ಪಿರಮಿಡ್ ಇದ್ರಲ್ಲಿ ಪೈಥಾಗರಸ್ ಇದ್ರಲ್ಲಿ ಕೂಡ ನೋಡಿಕೊಂಡ್ರು 7 ಇದೆ ನೋಡಿ. ಅವ್ರಿಗೂ 7 ಇದೆ, ಇವ್ರಿಗೂ 7 ಇದೆ, 70 ಇದೆ. 7 ಅಂದರೆ ಮತ್ತೆ ಹೇಳಿದ್ನಲ್ಲ, ವೈದವ್ಯ, ವೈರಾಗ್ಯ ಎಲ್ಲ ಇರುತ್ತೆ. ಅಂಡ್ ಪದೇ ಇವರು ಚೀಟ್ ಆಗ್ತಾ ಇರ್ತಾರೆ. ಅಂದರೆ ಅವ್ರಿಗವ್ರೆ ಮೋಸ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರ ಕೈಯಲ್ಲಿ ಇವರು ಮೋಸ ಹೋಗೋದು ತುಂಬ ಆಗುತ್ತೆ. 7 ಈಸ್ ದ ಲಕ್ಕಿಯೆಸ್ಟ್ ನಂಬರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇರ್ತೀರ ಮೇಡಮ್ ಅಂದರೆ ಹೌದು, ಲಕ್ಕಿಯೆಸ್ಟೇ. ಎಲ್ಲಿ ಅಡ್ವಾಂಟೇಜಸ್ ಇದ್ದರೆ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತಲ್ವಾ. ಇವರು ಅಪಾರವಾಗಿ ತುಂಬ ಬೇಗನೆ ಚೀಟ್ ಆಗ್ತಾ ಇರ್ತಾರೆ, ಬೇರೆಯವ್ರ ಕೈಯಲ್ಲಿ ಮೋಸ ಹೋಗ್ತಾ ಇರ್ತಾರೆ. ಇಂಥ ನಂಬರು. ಆ್ಯಂಡ್ ವೈರಾಗ್ಯ, ವೈದವ್ಯ ಕೂಡ ಇವ್ರಿಗೆ ಮೊದಲು ಬರುತ್ತೆ. ಸೊ ತಿಳ್ಕೊಳ್ಳಿ, ಇವರ ಒಂದು ಹೆಸರಲ್ಲಿ ಕೂಡ 84 ಅನ್ನೋದು ಕೂಡ ಬ್ಯಾಡ್ ನಂಬರ್, ನೆಗೆಟಿವ್ ನಂಬರಲ್ಲಿದೆ. 70, 53 ಈ 3 ಮೆಥಡ್ಸಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರು. ನಿವೇದಿತಾ ಗೌಡ ಅವ್ರದ್ದು ರಾಂಗ್ ನಂಬರ್ಸಲ್ಲಿ, 3 ರಾಂಗ್ ನಂಬರ್ಸಲ್ಲಿ ಇದೆ ಫ್ರೆಂಡ್ಸ್. ಲೈಕ್ 70 ಇದೆ ಪೈಥಾಗರಸಲ್ಲಿ, ಚಾರ್ಲಿಯನ್ನಲ್ಲಿ ನಿಮಗೆ 53 ಬರುತ್ತೆ, 8. ಸೊ 8 ಕೂಡ ಬ್ಯಾಡ್ ನಂಬರ್.
ಆ್ಯಂಡ್ ಪಿರಮಿಡಲ್ಲಿ ತಗೊಂಡ್ರು 84 ಬರುತ್ತೆ, ಅಂದರೆ 3 ಹೇಳಿದ್ನಲ್ಲ 3, 2, 7, 8 ಈ ಥರ ಬರಬಾರ್ದು. ಇದೆಲ್ಲ ನೆಗೆಟಿವ್ ನಂಬರ್ಸ್. ಸೊ ಇವ್ರ ಹೆಸರು ಕೂಡ ಸರಿ ಇಲ್ಲ, ಇವ್ರ ಹೆಸರು ಕೂಡ ಸರಿ ಇಲ್ಲ. ಚಂದನ್ ಶೆಟ್ಟಿ ಅವರಿಗೆ ಒಂದು ಮೆಥಡ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ, ಅದಕ್ಕೆ ಅವರು ಈ ಒಂದು ಸ್ಟೇಜ್ಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿವೇದಿತಾ ಗೌಡ ಅವ್ರದ್ದು ನೀವು ಡೇಟ್ ಆಫ್ ಬರ್ತ್ ತೊಗೊಂಡ್ರೆ 12/5/1999 ಅಂತ ಕೊಟ್ಟಿದ್ದಾರೆ ಗೂಗಲಲ್ಲಿ. ಅದರ ಪ್ರಕಾರ ನೀವು ತಗೊಂಡ್ರೆ 3 and 9 ಕೋಡ್ ಬರುತ್ತೆ. 3 and 9 ಕೋಡ್ ಅನ್ನೋದೇ ನಿಮಗೆ ಸರಿ ಇಲ್ಲ ನೋಡಿ. ಡೈವರ್ಸ್ ಕೋಡ್ ಅಂತ ನಾವು ಹೇಳ್ತೀವಿ. ಈ ಕೋಡ್ಸ್ ಯಾರ್ಯಾರಿಗಿದೆಯೋ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ಜೀವನದಲ್ಲಿ ಡೈವರ್ಸ್ ಅನ್ನೋದು ಪಡೀತಾರೆ ಅಂತ ನ್ಯೂಮರಾಲಜಿ ಹೇಳ್ತಾ ಇದೆ. ನಾನಲ್ಲ, ನಮಗೆ ಹೇಳ್ಕೊಟ್ಟ ಗುರೂಜಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನ್ಯೂಮರಾಲಜಿ ಶಾಸ್ತ್ರ ಹೇಳ್ತಾ ಇದೆ ಇಲ್ಲಿ 9. ಸೊ 3 and 9 ಇದೆ, ಇದು ಡೈವರ್ಸ್ ನಂಬರ್, ಡೈವರ್ಸ್ ಕೋಡ್ ಈಸಿಯಾಗಿ ಹೇಳ್ತಾ ಇದ್ದೀವಿ. ಆ್ಯಂಡ್ ನೋಡಿ ಆಸ್ ಪರ್ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮತ್ತೆ ಇಲ್ಲಿ 999 ಅನ್ನೋದು ರಿಪೀಟೆಡ್. ಹೇಗೆ ಚಂದನ್ ಶೆಟ್ಟಿ ಹೇಗೆ ಇಲ್ಲಿ 999 ಅವರ ಡೇಟ್ ಆಫ್ ಬರ್ತಲ್ಲಿ ಕೂಡ 999 ಅನ್ನೋದು 3 ಬಾರಿ ರಿಪೀಟ್ ಆಗಿದೆ. ಆ್ಯಂಡ್ ಇಲ್ಲಿ ಸಹ ಇವ್ರಿಗೆ 9 ಅನ್ನೋದು 3 ಬಾರಿ ರಿಪೀಟ್ ಆಗಿದೆ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇದೆಲ್ಲ ತಿಳ್ಕೊಂಡು ನಂಬರ್ಸ್ ಅನ್ನೋದು ಕೇವಲ ನಂಬರ್ಸ್ ಪ್ರಭಾವದಿಂದ ಅವ್ರು ಎಷ್ಟೇ ಚೆನ್ನಾಗಿ ಇರಬೇಕು ಅಂದ್ಕೊಂಡ್ರು ಈ ನಂಬರ್ಸ್ ಅನ್ನೋದು ನಂಬರ್ಸ್ ರೂಲ್ಸ್ ದ ವರ್ಲ್ಡ್, ಅಥವಾ ನಂಬರ್ಸ್ ಇಂಪ್ಯಾಕ್ಟ್ ಒಂದು ಲೈಫ್ನ ಮೇಲೆ, ಮನುಷ್ಯನ ಮೇಲೆ ಹೇಗೆ ನಂಬರ್ಸ್ ಪ್ರಭಾವ ಬೀಳತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ನ ತೋರಿಸಿ ನಿಮಗೆ ನಾಲೆಜನ್ನ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ಅಷ್ಟೇ ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ. ನೇಮ್ ಚೆನ್ನಾಗಿದೆಯಾ ಇಲ್ವಾ, ಅಥವಾ ಮದುವೆಗೆ ಮುಂಚೆ ಕನ್ಸಲ್ಟ್ ಆಗಿ ಒಳ್ಳೆ ನ್ಯೂಮರಾಲಜಿಸ್ಟ್ನ ಅವರಿಬ್ಬರು ಕೋರ್ಸು ಸೆಲೆಕ್ಟ್ ಆಗುತ್ತಾ ಅದನ್ನು ನೋಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನೋಡಿ 3 and 8 ಓಕೆ, 3 and 8 ನ್ಯೂಟ್ರಲ್, ಅಪೋಸಿಟ್ ನಂಬರ್ ಅಲ್ಲ, ಅನ್ಲಕ್ಕಿ ನಂಬರ್ ಅಲ್ಲ 8 to 3ಗೆ, ಆದರೆ ನ್ಯೂಟ್ರಲ್. ಆ್ಯಂಡ್ ಇಲ್ಲಿ 9 and 8 ತಗೊಂಡ್ರೆ ಅನ್ಲಕ್ಕಿ ನಂಬರ್, ಶತ್ರು ನಂಬರ್ಸ್. ಇವರಿಬ್ಬರು ಅವರ ಒಂದು ಕೋರ್ಸ್ ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಅವ್ರ ಹೆಸರುಗಳಲ್ಲಿ ಪ್ರಾಬ್ಲಮ್ ಇದೆ, ಅಂದರೆ ವೈರಾಗ್ಯದ ಸಂಖ್ಯೆ 7 ಇದೆ. ಆ್ಯಂಡ್ ಇಲ್ಲಿ ಇವ್ರಿಗೆ ಆ್ಯಸ್ ಪರ್ ಡೇಟ್ ಆಫ್ ಬರ್ತ್ ಲೋ ಶಬ್ದದಲ್ಲಿ ನೋಡಿದ್ರು 999 ಅನ್ನೋದು ರಿಪೀಟ್ ಆಗಿದೆ. ಈ ಎಲ್ಲ ಒಂದು ಕಾರಣಗಳಿಂದ ಇವ್ರಿಗೆ ಒಳ್ಳೆ ಅನ್ಯೋನ್ಯವಾಗಿರಲು ಜೀವನ, ಒಂದು ಲೈಫ್ ಅನ್ನೋದು ಇವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಈ ನಂಬರ್ಸಿಂದನೇ ಇವ್ರಿಗೆ ಈ ಥರ ಕ್ರಿಯೇಟ್ ಆಗಿರ್ಬೋದು. ನಾವು ಅನ್ಕೋಬೋದು ಇಲ್ಲ ಮೇಡಮ್ ಅವ್ರ ಪರ್ಸ್ನಲ್ಲಲ್ಲಿ ಎಷ್ಟೋ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲರಿಗೂ ಬಂದೇ ಬರುತ್ತೆ. ಎಷ್ಟೋ ಜನ ವೈಫ್ ಆ್ಯಂಡ್ ಹಸ್ಬೆಂಡ್ ಎಷ್ಟೋ ಪ್ರಾಬ್ಲಮ್ಸ್ ಬಂತು, ಜಗಳ ಆಡಿದ್ರು, ಹೊಡೆದಾಡ್ಕೊತಾರೆ, ಕಿತ್ತಾಡ್ಕೊತಾರೆ, ಎಷ್ಟೇ ಆದರೂ ಇನ್ನೂ ನಮ್ಮ ಸಮಾಜದಲ್ಲಿ ಮ್ಯಾರೇಜ್, ಮದುವೆ ಅನ್ನೋದಕ್ಕೆ ಒಂದು ಗೌರವ ಕೊಟ್ಟು ಡೈವರ್ಸ್ವರೆಗೂ ಹೋಗದೇ ಇರೋರು 80% ಜನ ಇದ್ದಾರೆ. ಎಷ್ಟೇ ಕಷ್ಟಗಳು ಬಂದರೂ ಹಾಗೇ ಅನುಭವಿಸ್ತಾ ಇರೋರು ಇದ್ದಾರೆ. ಸೊ ಕೆಲವರು ಮಾತ್ರನೇ ಡೈವರ್ಸ್ವರೆಗೂ ಹೋಗೋದು. ಕೆಲವರು ಅಂದರೆ ಈಗಿನ ಕಾಲ ತುಂಬ ವಿಪರೀತವಾಗ್ತಾ ಇದೆ. ಆದರೂ ನೀವು ಎಷ್ಟೇ ಪರ್ಸೆಂಟೇಜ್ 100ಅಲ್ಲಿ ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 40% ಆಫ್ ಪೀಪಲ್ ಆರ್ ಗೋಯಿಂಗ್ ಫಾರ್ ಡೈವರ್ಸ್, ಈಸಿಯಾಗಿ ಹೋಗ್ತಾ ಇದ್ದಾರೆ. ಮಿಕ್ಕಿದ ಒಂದು 60% ಅದು ಇದು ತುಂಬ ನೋವು ತಡ್ಕೊಲಾರದೆ ಇರೋ ಅಂಥವ್ರು ಮಾತ್ರನೇ ಒಂದು ಕೋರ್ಟ್ ಮೆಟ್ಲು ಹತ್ತಾರೆ. ಇಲ್ಲ ಅಂದರೆ ಫ್ಯಾಮ್ಲಿಗೋ ಅಥವಾ ಸೆಲ್ಫ್ ರೆಸ್ಪೆಕ್ಟೋ ಇಲ್ಲ ಮಕ್ಕಳು ನೋಡೋ ಹೇಗೋ ಅಡ್ಜಸ್ಟಿಂಗ್ ಆಗಿ ಹೋಗ್ತಾರತ್ತೆ. ಅಂತ ಮೇಯ್ನ್ಲಿ ನಾನು ಹೇಳೋದು ನ್ಯೂಮರಾಲಜಿ ಪ್ರಕಾರ ನಂಬರ್ಸ್ ಅನ್ನೋದು ರೂಲ್ ಮಾಡುತ್ತೆ ಒಂದು ಮನುಷ್ಯನ. ಅದೇ ನಂಬರ್ಸ್ ನಿಮಗೆ ಚೆನ್ನಾಗಿದ್ದು, ನಂಬರ್ಸ್ ಎಲ್ಲ ಚೆನ್ನಾಗಿದೆ ಅಂದರೆ ದೇ ಕ್ಯಾನ್ ಅಡ್ಜಸ್ಟ್ ದ ಲೈಫ್, ಅಡ್ಜಸ್ಟ್ ಮಾಡಿಕೊಂಡು ಜೀವನನ ಹೇಗೋ ಸಾಗಿಸ್ಕೊಂಡು ಹೋಗ್ತಾರೆ. ರೀಸನ್ಸ್ ಮೇ ಬಿ ಮಕ್ಕಳಾಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಸೊಸೈಟಿಯಲ್ಲಿ ಪ್ರೆಸ್ಟೀಜ್ ಆಗಿರ್ಬೋದು. ರೀಸನ್ಸ್ ಮೇ ಬಿ ಎನಿಥಿಂಗ್, ಬಟ್ ಅವರ ನಂಬರ್ಸ್ ಚೆನ್ನಾಗಿರ್ಬೋದು ಅಲ್ವಾ, ಅದು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ನ್ಯೂಮರಾಲಜಿ ಪ್ರಕಾರ ಹೇಗಿರುತ್ತೆ, ಯಾಕೆ ಈ ಥರ ಆಯಿತು ಅನ್ನೋದಕ್ಕೆ ನಾನು ಜಸ್ಟ್ ನಿಮಗೆ ಸ್ಮಾಲ್ ಕ್ಲಾರಿಫಿಕೇಷನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಯಾರನ್ನೂ ಉದ್ದೇಶ, ಅವ್ರನ್ನ ಚಂದನ್ ಶೆಟ್ಟಿ ಅವ್ರನ್ನಾಗಲಿ ನಿವೇದಿತಾ ಶೆಟ್ಟಿ ಅವ್ರನ್ನಾಗಲಿ ನಾನು ಇಲ್ಲಿ ಯಾರನ್ನೂ ಉದ್ದೇಶ ಮಾಡಿ ನಾನು ಇಲ್ಲಿ ಹೇಳ್ತಾ ಇಲ್ಲ. ಜಸ್ಟ್ ಎಕ್ಸಾಂಪಲ್ ತೊಗೊಂಡು ಅವರ ಒಂದು ಇದರಲ್ಲಿ ಹೇಗಿತ್ತು, ಯಾಕೆ ಈ ಥರ ಆಯಿತು ಅನ್ನೋದಕ್ಕೆ ನಿಮ್ಮ ನ್ಯೂಮರಾಲಜಿ ನಂಬರ್ಸ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಮನುಷ್ಯನ ಜೀವನದಲ್ಲಿ ಅಂತ ನನ್ನ ಒಂದು ಇದ್ರ ಪ್ರಕಾರ, ನಾಲೆಜ್ ಪ್ರಕಾರ ನಿಮಗೆ ನಾಲೆಜ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತಷ್ಟು ಇನ್ನೂ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಸು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಸೊ ನಂಬರ್ಸ್ ಆರ್ ಡಿವೈನ್ ಫ್ರೆಂಡ್ಸ್. ನಂಬರ್ಸ್ ಯಾವಾಗಲೂ ಒಂದು ದೈವತ್ವ ಅಂತ ನಾನು ಹೇಳ್ತೀನಿ. ಡಿವೈನ್ ನಂಬರ್ಸ್ ಆರ್ ಡಿವೈನ್. ನಂಬರ್ ರೂಲ್ಸ್ ದ ವರ್ಲ್ಡ್. ನಂಬರ್ ಇಂಪ್ಯಾಕ್ಟ್ ಆಗಲೇ ಆಗುತ್ತೆ ಒಂದು ಮನುಷ್ಯನ ಮೇಲೆ ಅಂತ ಕ್ಲಾರಿಫೈ ಮಾಡ್ತಾ ನಿಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.